ಪಾಕಿಸ್ತಾನದಲ್ಲಿ ಒಬ್ಬ ಜೋಕರ್ ಸಚಿವರಿದ್ದಾನೆ. ಅದೇನ್ ಮಾತಾಡ್ತಾನೋ ಅವನಿಗೆ ಗೊತ್ತಾಗಲ್ಲ. ಇದೀಗ ನಮ್ಮ ಸೇನೆ ಗುಡುಕ್ತಾ ಇದ್ದಂತೆ ಎಡವಟ್ಟು ರಾಯ ಉದ್ದಟತನವನ್ನು ತೋರಿದ್ದಾನೆ. ಸೇನೆ ಆರ್ಭಟಿಸುತ್ತಿದ್ದಂತೆ ಬುಸುಗುಟ್ಟಿದ ಪಾಕ್, ಮತ್ತೆ ಉದ್ದಟತನ ತೋರಿದ ಖ್ವಾಜಾ ಆಸಿಫ್. ಪಹಲ್ಗಾಮ್ ಪ್ರವಾಸಿಗರ ನೆತ್ತೂರು ಹರಿಸಿದ ರಣಹೇಡಿ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಮೂಲಕ ನುಗ್ಗಿ ಹೊರಲಾಗಿತ್ತು. 100ಕ್ಕೂ ಹೆಚ್ಚು ಉಗ್ರರನ್ನ ಮಟಾಶ್ ಮಾಡಿದ್ವಿ. ಉಗ್ರ ನೆಲೆಗಳು ಚಿಂದಿ ಚಿತ್ರಾನ್ನ ಆಗಿದ್ವು. ಇದಾದ ಬಳಿಕ ಪಾಕ್ ಜಗತ್ತಿನ ಮುಂದೆ ಬೆತ್ತಲಾಗಿ ಹೋಗಿದೆ. ಇದರಿಂದ ನಿರಂತರ ಷಡ್ಯಂತ್ರದಲ್ಲಿ ತೊಡಗಿದೆ. ಇದೀಗ ಪಾಕ್ ರಕ್ಷಣಾ ಸಚಿವ ಮತ್ತೆ ಉದ್ದಟತನ ಮೆರೆದಿದ್ದಾನೆ. ಮೊನ್ನೆ ತಾನೇ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಪಾಕ್ಗೆ ಎಚ್ಚರಿಕೆ ಕೊಟ್ಟಿದ್ರು. ಉಗ್ರ ಕೃತ್ಯಗಳಿಗೆ ಕುಮ್ಮಕ್ಕು ನೀಡುವುದನ್ನ ಬಿಟ್ಟು ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲದೇ ಇದ್ರೆ ಪಾಕಿಸ್ತಾನವನ್ನ ಜಾಗತಿಕ ಮ್ಯಾಪ್ನಿಂದಲೇ ಅಳಿಸಿ ಹಾಕಿಬಿಡ್ತೀವಿ ಹುಷಾರ್ ಅಂತ ಖಡಕ್ ಸಂದೇಶ ಕೊಟ್ಟಿದ್ರು. तो ये मैं आपको बताना चाहता हूं कि इस बार भारत देश पूरी तैयारी के साथ है और इस बार वो संयम नहीं रखेगा जो सिंदूर 1.0 में हमने संयम रखा था. इस बार हम आगे की कार्रवाई करेंगे और कुछ ऐसी कार्रवाई करेंगे कि हो सकता है पाकिस्तान को सोचना पड़े कि उसे इतिहास में भूगोल में रहना है कि नहीं रहना. अगर उसे भूगोल में अपनी जगह बनानी है तो उसके लिए उसे जो स्टेट स्पॉन्सर टेररिज्म जिसको हम बोलते हैं, यानी कि उसका देश जो टेररिज्म को स्पॉन्सर कर रहा है उसे रोकना पड़ेगा. ठीक है, तो आप अपनी पूरी तैयारी करके रखिए और अगर परवरदिगार चाहेंगे, भगवान चाहेंगे, वाहेगुरु चाहेंगे तो बहुत जल्दी ही आपको मौका मिलेगा. उसके लिए ऑल ದಿ बेस्ट. जय हिंद. ಮ್ಯಾಪ್ನಿಂದಲೇ ಅಳಿಸಿ ಹಾಕ್ತೀವಿ ಅಂತ ಇದ್ದಂತೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಯಾಕಂದ್ರೆ ಈ ಹೇಳಿಕೆ ಬೆನ್ನಲ್ಲೇ ಪಾಕಿಸ್ತಾನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತೆ ಉದ್ದಟತನ ಮೆರೆದಿದ್ದಾನೆ. ಪಾಕಿಸ್ತಾನ ಅಲ್ಲಾಹನ ಹೆಸರಲ್ಲಿ ನಿರ್ಮಿಸಲಾದ ರಾಷ್ಟ್ರ. ನಮ್ಮ ರಕ್ಷಕರು ಅಲ್ಲಾಹನ ಸೈನಿಕರು. ಈ ಬಾರಿ ಭಾರತವೇನಾದರೂ ನಮ್ಮ ತಂಟೆಗೆ ಬಂದರೆ ಅದು ತನ್ನ ಯುದ್ಧ ವಿಮಾನಗಳ ಅವಶೇಷಗಳ ಅಡಿಯಲ್ಲಿ ಹೂತು ಹೋಗಲಿದೆ. ಅಲ್ಲಾಹು ಅಕ್ಬರ್. ಪಿಒಕೆಯನ್ನ ಮರಳಿ ಪಡೆಯಬೇಕು. ಕೇಂದ್ರಕ್ಕೆ ಭಾಗವತ್ ಬಿಗ್ ಮೆಸೇಜ್. ಈಗಾಗಲೇ ಪಿಒಕೆ ದಂಗೆಯಿಂದ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಇದರ ಮಧ್ಯೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಪಿಒಕೆ ನಮ್ಮ ಮನೆ ಇದ್ದಂತೆ, ಕೋಣೆಗೆ ಅಪರಿಚಿತರು ನುಗ್ಗಿದ್ದಾರೆ, ನಾನು ಅದನ್ನು ಮರಳಿ ಪಡಿಬೇಕು ಕೇಂದ್ರಕ್ಕೆ ಪರೋಕ್ಷವಾಗಿ ಸೂಚಿಸಿದ್ದಾರೆ. पूरा भारतवर्ष एक घर है, परंतु हमारे घर का एक कमरा जिसमें मेरा टेबल कुर्सी कपड़ा वगैरह रहता था वो किसी ने हथियाया है. कल मुझे उसको वापस लेके वहां फिर से अपना डेरा डालना है. और इसलिए स्मरण रखना है कि ಅವಿಭಾಜಿತ ಭಾರತ್. ಇನ್ನು ಸೇನೆಗೆ ಒಂದು ಸೂಚನೆ ಸಿಕ್ಕರೆ ಸಾಕು, ಪಿಒಕೆಗೆ ದಾಂಗುಡಿ ಇಡಲಿದೆ. ಆದರೆ ಕೇಂದ್ರ ಸರ್ಕಾರ ಸಮಯ ಸಂದರ್ಭವನ್ನು ಎದುರು ನೋಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದಲ್ಲಿ ಒಬ್ಬ ಜೋಕರ್ ಸಚಿವರಿದ್ದಾನೆ. ಅದೇನ್ ಮಾತಾಡ್ತಾನೋ ಅವನಿಗೆ ಗೊತ್ತಾಗಲ್ಲ. ಇದೀಗ ನಮ್ಮ ಸೇನೆ ಗುಡುಕ್ತಾ ಇದ್ದಂತೆ ಎಡವಟ್ಟು ರಾಯ ಉದ್ದಟತನವನ್ನು ತೋರಿದ್ದಾನೆ. ಸೇನೆ ಆರ್ಭಟಿಸುತ್ತಿದ್ದಂತೆ ಬುಸುಗುಟ್ಟಿದ ಪಾಕ್, ಮತ್ತೆ ಉದ್ದಟತನ ತೋರಿದ ಖ್ವಾಜಾ ಆಸಿಫ್. ಪಹಲ್ಗಾಮ್ ಪ್ರವಾಸಿಗರ ನೆತ್ತೂರು ಹರಿಸಿದ ರಣಹೇಡಿ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಮೂಲಕ ನುಗ್ಗಿ ಹೊರಲಾಗಿತ್ತು. 100ಕ್ಕೂ ಹೆಚ್ಚು ಉಗ್ರರನ್ನ ಮಟಾಶ್ ಮಾಡಿದ್ವಿ. ಉಗ್ರ ನೆಲೆಗಳು ಚಿಂದಿ ಚಿತ್ರಾನ್ನ ಆಗಿದ್ವು. ಇದಾದ ಬಳಿಕ ಪಾಕ್ ಜಗತ್ತಿನ ಮುಂದೆ ಬೆತ್ತಲಾಗಿ ಹೋಗಿದೆ. ಇದರಿಂದ ನಿರಂತರ ಷಡ್ಯಂತ್ರದಲ್ಲಿ ತೊಡಗಿದೆ. ಇದೀಗ ಪಾಕ್ ರಕ್ಷಣಾ ಸಚಿವ ಮತ್ತೆ ಉದ್ದಟತನ ಮೆರೆದಿದ್ದಾನೆ. ಮೊನ್ನೆ ತಾನೇ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಪಾಕ್ಗೆ ಎಚ್ಚರಿಕೆ ಕೊಟ್ಟಿದ್ರು. ಉಗ್ರ ಕೃತ್ಯಗಳಿಗೆ ಕುಮ್ಮಕ್ಕು ನೀಡುವುದನ್ನ ಬಿಟ್ಟು ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲದೇ ಇದ್ರೆ ಪಾಕಿಸ್ತಾನವನ್ನ ಜಾಗತಿಕ ಮ್ಯಾಪ್ನಿಂದಲೇ ಅಳಿಸಿ ಹಾಕಿಬಿಡ್ತೀವಿ ಹುಷಾರ್ ಅಂತ ಖಡಕ್ ಸಂದೇಶ ಕೊಟ್ಟಿದ್ರು. तो ये मैं आपको बताना चाहता हूं कि इस बार भारत देश पूरी तैयारी के साथ है और इस बार वो संयम नहीं रखेगा जो सिंदूर 1.0 में हमने संयम रखा था. इस बार हम आगे की कार्रवाई करेंगे और कुछ ऐसी कार्रवाई करेंगे कि हो सकता है पाकिस्तान को सोचना पड़े कि उसे इतिहास में भूगोल में रहना है कि नहीं रहना. अगर उसे भूगोल में अपनी जगह बनानी है तो उसके लिए उसे जो स्टेट स्पॉन्सर टेररिज्म जिसको हम बोलते हैं, यानी कि उसका देश जो टेररिज्म को स्पॉन्सर कर रहा है उसे रोकना पड़ेगा. ठीक है,
तो आप अपनी पूरी तैयारी करके रखिए और अगर परवरदिगार चाहेंगे, भगवान चाहेंगे, वाहेगुरु चाहेंगे तो बहुत जल्दी ही आपको मौका मिलेगा. उसके लिए ऑल ದಿ ಬೆಸ್ಟ್. ಜೈ ಹಿಂದ್. ಮ್ಯಾಪ್ನಿಂದಲೇ ಅಳಿಸಿ ಹಾಕ್ತೀವಿ ಅಂತ ಇದ್ದಂತೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಯಾಕಂದ್ರೆ ಈ ಹೇಳಿಕೆ ಬೆನ್ನಲ್ಲೇ ಪಾಕಿಸ್ತಾನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತೆ ಉದ್ದಟತನ ಮೆರೆದಿದ್ದಾನೆ. ಪಾಕಿಸ್ತಾನ ಅಲ್ಲಾಹನ ಹೆಸರಲ್ಲಿ ನಿರ್ಮಿಸಲಾದ ರಾಷ್ಟ್ರ. ನಮ್ಮ ರಕ್ಷಕರು ಅಲ್ಲಾಹನ ಸೈನಿಕರು. ಈ ಬಾರಿ ಭಾರತವೇನಾದರೂ ನಮ್ಮ ತಂಟೆಗೆ ಬಂದರೆ ಅದು ತನ್ನ ಯುದ್ಧ ವಿಮಾನಗಳ ಅವಶೇಷಗಳ ಅಡಿಯಲ್ಲಿ ಕೂತು ಹೋಗಲಿದೆ. ಅಲ್ಲಾಹು ಅಕ್ಬರ್. ಪಿಒಕೆಯನ್ನ ಮರಳಿ ಪಡೆಯಬೇಕು. ಕೇಂದ್ರಕ್ಕೆ ಭಾಗವತ್ ಬಿಗ್ ಮೆಸೇಜ್. ಈಗಾಗಲೇ ಪಿಒಕೆ ದಂಗೆಯಿಂದ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಇದರ ಮಧ್ಯೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಪಿಒಕೆ ನಮ್ಮ ಮನೆ ಇದ್ದಂತೆ, ಕೋಣೆಗೆ ಅಪರಿಚಿತರು ನುಗ್ಗಿದ್ದಾರೆ, ನಾನು ಅದನ್ನು ಮರಳಿ ಪಡಿಬೇಕು ಕೇಂದ್ರಕ್ಕೆ ಪರೋಕ್ಷವಾಗಿ ಸೂಚಿಸಿದ್ದಾರೆ. पूरा भारतवर्ष एक घर है, परंतु हमारे घर का एक कमरा जिसमें मेरा टेबल कुर्सी कपड़ा वगैरह रहता था वो किसी ने हथियाया है. कल मुझे उसको वापस लेके वहां फिर से अपना डेरा डालना है. और इसलिए स्मरण रखना है कि ಅವಿಭಾಜಿತ ಭಾರತ್. ಇನ್ನು ಸೇನೆಗೆ ಒಂದು ಸೂಚನೆ ಸಿಕ್ಕರೆ ಸಾಕು, ಪಿಒಕೆಗೆ ದಾಂಗುಡಿ ಇಡಲಿದೆ. ಆದರೆ ಕೇಂದ್ರ ಸರ್ಕಾರ ಸಮಯ ಸಂದರ್ಭವನ್ನು ಎದುರು ನೋಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದಲ್ಲಿ ಒಬ್ಬ ಜೋಕರ್ ಸಚಿವರಿದ್ದಾನೆ. ಅದೇನ್ ಮಾತಾಡ್ತಾನೋ ಅವನಿಗೆ ಗೊತ್ತಾಗಲ್ಲ. ಇದೀಗ ನಮ್ಮ ಸೇನೆ ಗುಡುಕ್ತಾ ಇದ್ದಂತೆ ಎಡವಟ್ಟು ರಾಯ ಉದ್ದಟತನವನ್ನು ತೋರಿದ್ದಾನೆ. ಸೇನೆ ಆರ್ಭಟಿಸುತ್ತಿದ್ದಂತೆ ಬುಸುಗುಟ್ಟಿದ ಪಾಕ್. ಮತ್ತೆ ಉದ್ದಟತನ ತೋರಿದ ಖ್ವಾಜಾ ಆಸಿಫ್. ಪಹಲ್ಗಾಮ್ ಪ್ರವಾಸಿಗರ ನೆತ್ತೂರು ಹರಿಸಿದ ರಣಹೇಡಿ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಮೂಲಕ ನುಗ್ಗಿ ಹೊರಲಾಗಿತ್ತು. 100ಕ್ಕೂ ಹೆಚ್ಚು ಉಗ್ರರನ್ನ ಮಟಾಶ್ ಮಾಡಿದ್ವಿ. ಉಗ್ರ ನೆಲೆಗಳು ಚಿಂದಿ ಚಿತ್ರಾನ್ನ ಆಗಿದ್ವು. ಇದಾದ ಬಳಿಕ ಪಾಕ್ ಜಗತ್ತಿನ ಮುಂದೆ ಬೆತ್ತಲಾಗಿ ಹೋಗಿದೆ. ಇದರಿಂದ ನಿರಂತರ ಷಡ್ಯಂತ್ರದಲ್ಲಿ ತೊಡಗಿದೆ. ಇದೀಗ ಪಾಕ್ ರಕ್ಷಣಾ ಸಚಿವ ಮತ್ತೆ ಉದ್ದಟತನ ಮೆರೆದಿದ್ದಾನೆ. ಮೊನ್ನೆ ತಾನೇ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಪಾಕ್ಗೆ ಎಚ್ಚರಿಕೆ ಕೊಟ್ಟಿದ್ರು. ಉಗ್ರ ಕೃತ್ಯಗಳಿಗೆ ಕುಮ್ಮಕ್ಕು ನೀಡುವುದನ್ನು ಬಿಟ್ಟು ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲದೇ ಇದ್ರೆ ಪಾಕಿಸ್ತಾನವನ್ನ ಜಾಗತಿಕ ಮ್ಯಾಪ್ನಿಂದಲೇ ಅಳಿಸಿ ಹಾಕಿಬಿಡ್ತೀವಿ, ಹುಷಾರ್ ಅಂತ ಖಡಕ್ ಸಂದೇಶ ಕೊಟ್ಟಿದ್ರು. तो ये मैं आपको बताना चाहता हूं कि इस बार भारत देश पूरी तैयारी के साथ है और इस बार वो संयम नहीं रखेगा जो सिंदूर 1.0 में हमने संयम रखा था. इस बार हम आगे की कार्रवाई करेंगे और कुछ ऐसी कार्रवाई करेंगे कि हो सकता है पाकिस्तान को सोचना पड़े कि उसे इतिहास में भूगोल में रहना है कि नहीं रहना. अगर उसे भूगोल में अपनी जगह बनानी है तो उसके लिए उसे जो स्टेट स्पॉन्सर टेररिज्म जिसको हम बोलते हैं, यानी कि उसका देश जो टेररिज्म को स्पॉन्सर कर रहा है उसे रोकना पड़ेगा. तो आप अपनी पूरी तैयारी करके रखिए और अगर परवरदिगार चाहेंगे, भगवान चाहेंगे, वाहेगुरु चाहेंगे तो बहुत जल्दी ही आपको मौका मिलेगा. उसके लिए ऑल ದಿ ಬೆಸ್ಟ್. ಜೈ ಹಿಂದ್. ಮ್ಯಾಪ್ನಿಂದಲೇ ಅಳಿಸಿ ಹಾಕ್ತೀವಿ ಅಂತ ಇದ್ದಂತೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಯಾಕಂದ್ರೆ ಈ ಹೇಳಿಕೆ ಬೆನ್ನಲ್ಲೇ ಪಾಕಿಸ್ತಾನ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತೆ ಉದ್ದಟತನ ಮೆರೆದಿದ್ದಾನೆ. ಪಾಕಿಸ್ತಾನ ಅಲ್ಲಾಹನ ಹೆಸರಲ್ಲಿ ನಿರ್ಮಿಸಲಾದ ರಾಷ್ಟ್ರ. ನಮ್ಮ ರಕ್ಷಕರು ಅಲ್ಲಾಹನ ಸೈನಿಕರು. ಈ ಬಾರಿ ಭಾರತವೇನಾದರೂ ನಮ್ಮ ತಂಟೆಗೆ ಬಂದರೆ ಅದು ತನ್ನ ಯುದ್ಧ ವಿಮಾನಗಳ ಅವಶೇಷಗಳ ಅಡಿಯಲ್ಲಿ ಕೂತು ಹೋಗಲಿದೆ. ಅಲ್ಲಾಹು ಅಕ್ಬರ್. ಪಿಒಕೆಯನ್ನ ಮರಳಿ ಪಡೆಯಬೇಕು. ಕೇಂದ್ರಕ್ಕೆ ಭಾಗವತ್ ಬಿಗ್ ಮೆಸೇಜ್. ಈಗಾಗಲೇ ಪಿಒಕೆ ದಂಗೆಯಿಂದ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಇದರ ಮಧ್ಯೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಪಿಒಕೆ ನಮ್ಮ ಮನೆ ಇದ್ದಂತೆ, ಕೋಣೆಗೆ ಅಪರಿಚಿತರು ನುಗ್ಗಿದ್ದಾರೆ, ನಾನು ಅದನ್ನು ಮರಳಿ ಪಡಿಬೇಕು ಕೇಂದ್ರಕ್ಕೆ ಪರೋಕ್ಷವಾಗಿ ಸೂಚಿಸಿದ್ದಾರೆ. पूरा भारतवर्ष एक घर है, परंतु हमारे घर का एक कमरा जिसमें मेरा टेबल कुर्सी कपड़ा वगैरह रहता था वो किसी ने हथियाया है. कल मुझे उसको वापस लेके वहां फिर से अपना डेरा डालना है. और इसलिए स्मरण रखना है कि ಅವಿಭಾಜಿತ ಭಾರತ್. ಇನ್ನು ಸೇನೆಗೆ ಒಂದು ಸೂಚನೆ ಸಿಕ್ಕರೆ ಸಾಕು, ಪಿಒಕೆಗೆ ದಾಂಗುಡಿ ಇಡಲಿದೆ. ಆದರೆ ಕೇಂದ್ರ ಸರ್ಕಾರ ಸಮಯ ಸಂದರ್ಭವನ್ನು ಎದುರು ನೋಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.